ಮೇಷರಾಶಿಯವರಿಗೆ ಇನ್ನು 6 ವರ್ಷಗಳ ಕಾಲ ಸಾಡೆ ಸಾತಿ ಬಾಕಿ ಇರತಕ್ಕಂಥದ್ದು. ನಿಮ್ಮ ರಾಶಿಗಿಂತ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮಗಿನ್ನ ಮುಂದಿನ ರಾಶಿಯಲ್ಲಿ 2.5 ವರ್ಷ, 2.5 ಟೋಟಲ್ 7.5. ಅದರಲ್ಲಿ ಆಲ್ರೆಡಿ 1.5 ವರ್ಷ ಮುಗಿದಿದೆ. ಇನ್ನು 6 ವರ್ಷಗಳ ಕಾಲ ಸಾಡೆ ಸಾತಿ ಬಾಕಿ ಇದೆ ಮೇಷರಾಶಿಯವರಿಗೆ. ಆಲ್ರೆಡಿ ನೀವು ಶನೇಶ್ವರನ ಈ ಸಾಡೆ ಸಾತಿಯ ಒಂದು ಏನು ಬಲೆ ಅಂತಿರಲ್ಲ, ಅದರೊಳಗೆ ಸೇರ್ತಾ ಹೋಗ್ತಾ ಇದ್ದೀರಾ. ಸಾಡೆ ಸಾತಿ ಮೇಷರಾಶಿಯವರಿಗೆ ಹಲವಾರು ವಿಚಾರಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಆರಂಭ ಮಾಡಿಬಿಟ್ಟಿದೆ. ಆಗಲೇ ಆಲ್ರೆಡಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಂದರೆ ನೀವು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಮೇಷರಾಶಿಯವರಾಗಲೇ ಬಿಸಿ ಮುಟ್ತಾ ಇದೆ ಅವರಿಗೆ. ಬಟ್ ಮೇಷರಾಶಿಯವರಿಗೆ ಏನಾಗಿದೆ ಬಿಸ್ನೆಸ್ ಮಾಡ್ತಿರೋರಿಗೆ ಅಂದರೆ, ಇನ್ನೂ ದೊಡ್ಡ ಬಿಸ್ನೆಸ್ ಮಾಡೋಣ, ಇನ್ನೂ ದೊಡ್ಡದಾಗಿ ಲೋನ್ ಮಾಡೋಣ, ಇನ್ನೂ ದೊಡ್ಡ ಲೋನ್ ತೊಗೊಂಡು ಇನ್ನೂ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೂ ಅದ್ಭುತವಾದ ಅವಕಾಶಗಳು ಸಿಗ್ತಾ ಇದೆ ಅಂತ ಹೇಳಿ, ಅಂದರೆ ಅಷ್ಟು ಮೌತ್ ವಾಟರಿಂಗ್ ಕಾನ್ಸೆಪ್ಟ್ ಸಿಗ್ತಾ ಇದೆ ಮೇಷರಾಶಿ ಬಿಸ್ನೆಸ್ ಮಾಡೋರಿಗೆ. ಸೊ ಮೇಷರಾಶಿಯ ಬಿಸ್ನೆಸ್ ಮಾಡೋರು ಆಗಲೇ ತುದಿಗಾಲಲ್ಲಿದ್ದೀರಿ. ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಲೋನ್ ಮಾಡಿದ್ರು ಬಿಸ್ನೆಸ್ ಮಾಡ್ಲಿಕ್ಕೋಸ್ಕರವಾಗಿ ಏನೇನೋ ದೊಡ್ಡ ಪ್ರಾಜೆಕ್ಟ್ಗಳನ್ನೆಲ್ಲ ಹಾಕೊಂಡ್ಬಿಟ್ಟಿದ್ದೀರಾ. ಆದರೆ ಸಾಡೆ ಸಾತಿಯ ವ್ಯಯ ಶನಿ ನಂತರ ಇನ್ನೊಂದು ವರ್ಷದ ನಂತರ ನಿಮ್ಮ ರಾಶಿಗೆ ಶನಿ ಯಾವ ರೀತಿಯಲ್ಲಿ ಸಾಡೆ ಸಾತಿ ಪ್ರಭಾವ ಬೀರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಜಾಬ್ ಮಾಡ್ತಾ ಇರ್ತಕ್ಕಂಥ ಮೇಷರಾಶಿಯವರಿಗೂ ಅಷ್ಟೇ ಕರ್ಮಾಧಿಪತಿಯಾಗಿ ವ್ಯಯದಲ್ಲಿರ್ತಕ್ಕಂಥ ಶನೇಶ್ವರ ಸಾಡೆ ಸಾತಿಯಲ್ಲಿ ಉದ್ಯೋಗದ ಮೇಲೆ ತುಂಬಾ ವಿಶೇಷವಾದ ಪ್ರಭಾವ. ಸೊ ಅದರಿಂದ ಉದ್ಯೋಗದ ವಿಚಾರದಲ್ಲಿ ಮೇಷರಾಶಿಯವರು ಹೆಚ್ಚಿನದಾದ ಗಮನ ಸಾಡೆ ಸಾತಿಯ ಕಾರಣದಿಂದ ಕೊಡಬೇಕು. ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ಮೇಷರಾಶಿಯವರ ಹೆಚ್ಚಿನದಾದಂತಹ ಗಮನ ಕೊಡಲೇಬೇಕು ಸಾಡೆ ಸಾತಿಯ ಬಗ್ಗೆ ಶನೇಶ್ವರನ ಮೇಲೆ. ಜೊತೆಗೆ ನೀವು ಮೇಷರಾಶಿಯವರಾಗಿದ್ದರೆ ನಿಮಗೆ ಗೊತ್ತಿಲ್ಲದೆ ಸಾಲದ ಸುಳಿಯ ಒಳಗೆ ಹೋಗ್ತಾ ಇರ್ತೀರಿ. ಕಾರಣ 12ನೇ ಮನೆಯಲ್ಲಿರ್ತಕ್ಕಂಥ ಶನಿ ನಿಮ್ಮ 6ನೇ ಮನೆಗೆ ಪೂರ್ಣ ದೃಷ್ಟಿ ಕೊಡ್ತಾ ಇದ್ದಾನೆ. ಸೊ ಅದರಿಂದ ಸಾಡೆ ಸಾತಿ ಪ್ರಭಾವ ಮೇಷರಾಶಿಯವರ ಸಾಲ ಬಾಧೆಗಳ ಮೇಲೆ ತೀರಾ ಜಾಸ್ತಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಿಮ್ಮ ಶತ್ರುಗಳನ್ನು ಬಡಿದೆಬ್ಬಿಸುವ ಕೆಲಸ. ಅವ್ರ ಪಾಡಿಗೆ ಅವರಿದ್ದಾರೆ, ನಿಮ್ಮ ಪಾಡಿ ನೀವಿದ್ದೀರಾ. ಆದರೆ ನಿಮ್ಮ ಶತ್ರುಗಳನ್ನು ಬಡಿದೆಬ್ಬಿಸಿ ನಿಮ್ಮ ಮೇಲೆ ದೃಷ್ಟಿ ಬರೋ ಥರ, ನಿಮ್ಮ ಶತ್ರುಗಳಿಗೆಲ್ಲ ನಿಮ್ಮ ಮೇಲೆ ಗಮನ ಬರೋ ಥರ ಸಾಡೆ ಸಾತಿಯ ಪ್ರಭಾವ ಆಗಲೇ ಸ್ಟಾರ್ಟ್ ಆಗೋಗಿದೆ. ಓಹೋ ಇವು ಬಿದ್ರಿಲ್ವಾ, ನಿಮ್ಗೊಂದೇನು ನೋಡ್ಕೊಂಡೇ ಇಲ್ಲ ಅನ್ನೋ ಥರ ಶತ್ರುಗಳು ನಿಧಾನಕ್ಕೆ ನಿಮ್ಮ ಕಡೆ ಮುಖ ಮಾಡ್ತಾ ಇದ್ದಾರೆ. ಆಗಾಗ ಬಂದು ಹೋಗ್ತಾ ಇದ್ದಾರೆ. ನಿಮ್ಗೆ ಗಮನಿಸ್ತಾ ಇದ್ದೀರಾ? ಯಾವತ್ತೂ ಮಾತಾಡಿಸದೇ ಇರತಕ್ಕಂಥ, ಯಾವತ್ತೂ ನಿಮ್ಮ ಸುದ್ದಿಗೆ ಬರದೇ ಇರತಕ್ಕಂಥ ಶತ್ರುಗಳೆಲ್ಲ ನಿಧಾನಕ್ಕೆ ನಿಮ್ಮ ಕಡೆ ತಿರುಗಿಕೊಳ್ತಾ ಇದ್ದಾರೆ. ಸೊ ಶನೇಶ್ವರ ಅಥವಾ ಸಾಡೆ ಸಾತಿಯ ಪ್ರಭಾವ ನಿಧಾನಕ್ಕೆ ಗುಂಡಿ ತೋಡ್ತಾ ಇದೆ ಮೇಷರಾಶಿಯರು ಸುತ್ತಲೂ. ಇನ್ನು 6 ವರ್ಷಗಳ ಕಾಲ ಸಾಡೆ ಸಾತಿ ಆದರೂ ಇನ್ನು 1 ವರ್ಷ ನಿಮ್ಮ ರಾಶಿಯಿಂದ 12ನೇ ಮನೆ, ನಂತರ ನಿಮ್ಮ ರಾಶಿಗೆ ಶನೇಶ್ವರನ ಪ್ರವೇಶ. ಆಗ ನೀಚ ಸ್ಥಿತಿಯಲ್ಲಿ ಶನೇಶ್ವರನ ಪ್ರಭಾವವನ್ನು ನೀವು ಅನುಭವಿಸುವಾಗ ನಿಮ್ಮ ರಾಶಿಯಲ್ಲಿ ಶನಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಆ ಒಂದು ಪ್ರಭಾವ ಶನೇಶ್ವರನ ನೀಚ ಸ್ಥಿತಿಯ ಪ್ರಭಾವವನ್ನು ಸಹ ನೀವು ಅನುಭವಿಸಬೇಕಾಗ್ತದೆ ಇನ್ನು 1 ವರ್ಷಗಳ ನಂತರ. ಇದಕ್ಕೆಲ್ಲ ಸಿದ್ಧತೆಗಳು, ರಕ್ಷಣೆ ಏನು ಮಾಡ್ಕೊಳ್ತಾ ಇದ್ದೀರಿ? ಎಷ್ಟು ಶನೇಶ್ವರನ ಆರಾಧನೆ ಮಾಡ್ತಾ ಇದ್ದೀರಿ? ಅಥವಾ ಶನೇಶ್ವರನ ಜೊತೆಯಲ್ಲಿ ಇನ್ನು ಏನೇನು ಆರಾಧನೆಗಳು ವಿಶೇಷವಾಗಿ ಮಾಡ್ತಾ ಇದ್ದೀರಿ? ಇದು ಬಹಳ ಪ್ರಮುಖವಾಗಿರತಕ್ಕಂಥ ವಿಚಾರವಾಗಿರುತ್ತೆ. ಮೇಷರಾಶಿಯವರು ಆರೋಗ್ಯದ ಬಗ್ಗೆನೂ ಗಮನಿಸಬೇಕು, ವ್ಯವಹಾರದ ಬಗ್ಗೆನೂ ಗಮನಿಸಬೇಕು, ಉದ್ಯೋಗದ ಬಗ್ಗೆ ಗಮನಿಸಬೇಕು, ಸಾಲಗಳ ಬಗ್ಗೆ ಗಮನಿಸಬೇಕು, ಶತ್ರುಗಳ ಬಗ್ಗೆ ಗಮನಿಸಬೇಕು. ಹಲವಾರು ವಿಚಾರಗಳ ಬಗ್ಗೆ ಮೇಷರಾಶಿಯವರು ಗಮನಿಸಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ರಕ್ಷಣಾ ಮಂತ್ರವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಸಂಪುಟಿತ, ಅದರಲ್ಲಿ ಏನು ಗೊತ್ತಾ, ಈ ಕಡೆ ಶನೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಬೇಕು, ಈ ಕಡೆ ಇನ್ನೊಂದು ರಕ್ಷಣೆ ಕೊಡ್ತಕ್ಕಂಥ ಇನ್ನೊಂದು ದೇವತಾ ಆರಾಧನೆಯನ್ನು ಮಾಡಿಕೊಳ್ಬೇಕು. ಇದು ಎರಡನ್ನೂ ನೀವು ಮಾಡಿಕೊಂಡಾಗ ನಿಮಗೆ ಅದ್ಭುತವಾದ ರಕ್ಷಣೆಯೂ ಸಿಗಲಿದೆ, ಏಳಿಗೆನೂ ಸಿಗಲಿದೆ. ಜೊತೆಗೆ ಈ ಸಾಡೆ ಸಾತಿಯ ಸಮಸ್ಯೆಗಳು ಕೂಡ ನೀವು ಪರಿಹಾರವನ್ನು ಮಾಡಿಕೊಳ್ಳಬಹುದಾಗಿರ್ತದೆ. ಸೊ ಅದನ್ನೇ ನಾನು ನಿಮಗೆ ಈಗ ಹೇಳಲಿದ್ದೇನೆ. ಬಹಳ ಮುಖ್ಯವಾಗಿ ಶನೇಶ್ವರನ ಆರಾಧನೆ ನಾನು ಈ ಮೊದಲಿಂದ ನಿಮಗೆ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಶನೇಶ್ವರನ ಅಷ್ಟೋತ್ತರ ಪಠನೆ ಮಾಡಿ, ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರಿ. ಶನಿವಾರ 1 ಹೊತ್ತಾದರೂ ಉಪವಾಸವನ್ನು ಮಾಡಿ, ಶನೇಶ್ವರನಿಗೆ ತಿಲತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಅಭಿಷೇಕ, ಅದು ಯಾವುದು ಗಾಣದ ಎಳ್ಳೆಣ್ಣೆಯಲ್ಲಿ ಶನೇಶ್ವರನಿಗೆ ಅಭಿಷೇಕವನ್ನು ಮಾಡಿ, ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಹಿಂಗೆ ಮುಖ ನೋಡಿಕೊಂಡು ನಂತರ ಒಂದು ಬೆರಳಗಾತ್ರ ಬತ್ತಿ ಹಚ್ಚಿ ದೀಪ ಹಚ್ಚಿ, ಇದೆಲ್ಲದೂ ಸಹ ನಾನು ತಿಳಿಸ್ತಾ ಇದ್ದೇನೆ. ಬಹಳಷ್ಟು ವಿಡಿಯೋಗಳು ತಿಳಿಸಿದ್ದೇನೆ. ಶನೇಶ್ವರ ದೇವಸ್ಥಾನಕ್ಕೆ ಏನು ಬಿಟ್ಟರು ಶನೇಶ್ವರ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಬಿಡಬೇಡಿ ಅನ್ನುವಂಥದ್ದು ಸಹ ತಿಳಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಓಂ ಶಂ ಶನೇಶ್ವರಾಯ ನಮಃ. ಶನೇಶ್ವರ, ಶನೇಶ್ವರ ಅಲ್ಲ, ಶನೈಶ್ಚರ, ಶನೈಹಿ ಚರತಿ. ಓಂ
ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು ನೀವು ಮೇಷರಾಶಿಯರು ಪ್ರತಿ ದಿವಸ ಕನಿಷ್ಠ ಪಕ್ಷ 333 ಬಾರಿ ಪ್ರತಿದಿನ ಜಪ ಮಾಡೋದು ಕೂಡ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಶನೇಶ್ವರನ ಅನುಗ್ರಹವನ್ನು ಕೊಡಿಸಲಿದೆ. ಸಾಲ ಮಾಡಬೇಡಿ, ವೃಥಾ ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸಬೇಡಿ. ಆಯ್ತಲ್ವಾ? ಸಾಲ ಮಾಡೋದು ಬೇಡ, ಸಾಲ ಕೊಡೋದು ಬೇಡ, ಸಾಲ ಕೊಡಿಸೋದು ಬೇಡ. ಇದು 3ರಿಂದ ದಯವಿಟ್ಟು ಮೇಷರಾಶಿಯರು ಹುಷಾರಾಗಿರಿ. ಜೊತೆಗೆ ನೀವು ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲಧಿಕಾರಿಗಳ ಜೊತೆ ಇರಬಹುದು, ನಿಮ್ಮ ಕೊಲೀಗ್ಸ್ ನಿಮ್ಮ ಜೊತೆ ಕೆಲಸ ಮಾಡೋರಿರ್ಬೋದು, ಅಥವಾ ನಿಮಗಿನ್ನ ಜೂನಿಯರ್ಸ್ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು. ಯಾರ ಜೊತೆಯಲ್ಲೂ ಜಗಳ ಮನಸ್ತಾಪಗಳಾಗದಂತೆ ನೋಡ್ಕೊಳ್ಳಿ. ನಿಮಗೆ ಮೂಗ್ ಮೇಲೆ ಸಿಟ್ಟು, ನಿಮಗೆ ಮೇಷರಾಶಿಯವರಿಗೆ ತಾಳ್ಮೆನೇ ಇರೋದಿಲ್ಲ. ಈ ಸಾಡೆ ಸಾತಿ ಪ್ರಭಾವ, ಸಡನ್ನ ಸಿಟ್ಟು ಮಾಡ್ಕೊಂಡು ಏನೋ ಒಂದು ಮಾತಾಡಿಕೊಂಡು ಎಲ್ಲ ಎಡವಟ್ಟು ಮಾಡ್ಕೊಳ್ತೀರಾ. ಮೌತ್ ವಾಟರಿಂಗ್ ಕಾನ್ಸೆಪ್ಟ್ಸ್, ಒಳಗಡೆ ದೊಡ್ಡ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಅವಕಾಶಗಳು ಸಿಗ್ತಾ ಇದೆ ಅಂತ ಹಿಂದೆ ಮುಂದೆ ನೋಡದೆ ರೆಸಿಗ್ನೇಷನ್ ಮಾಡಬೇಡಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ದೆ ರೆಸಿಗ್ನೇಷನ್ ಮಾಡಬೇಡಿ. ತುಂಬ ಚೆನ್ನಾಗಿ ಅದ್ಭುತವಾದ ಅವಕಾಶ ಇದೆ ಅಂತ ಸಿಕ್ಕಾಡೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಬೇಡಿ. ಶೇರ್ ಮಾರ್ಕೆಟಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇರಿ ಮೇಷರಾಶಿಯವರು. ಬಹುಮುಖ್ಯವಾಗಿ ಒಂದು ರಕ್ಷಣೆ ಬಹಳ ಮುಖ್ಯ. ನೀವು ಹೇಳಿದ್ರಲ್ಲ, ಈ ಸಾಡೆ ಸಾತಿ ನಿಮ್ಮ ಶತ್ರುಗಳನ್ನ ಬಡಿದೆಬ್ಬಿಸುತ್ತೆ. ಆ ಶತ್ರುಗಳು ನಿಮ್ಮ ಮೇಲೆ ಬಂದು ನಿಮ್ಮನ್ನು ಬಡಿ ತಿನ್ನೋಕೆ ನೋಡ್ತಾರೆ, ನಿಮಗೆ ಕೆಡ್ಡ ಹೊಡ್ಲಿಕ್ಕೆ ನೋಡ್ತಾರೆ, ನಿಮಗೆ ತೊಂದರೆ ನೋಡ್ಲಿಕ್ಕೆ ನೋಡ್ತಾರೆ. ಸೊ ಆದ್ರಿಂದ ಒಂದು ರಕ್ಷಣೆ ಬಹಳ ಮುಖ್ಯ. ಶನೇಶ್ವರನ ಆರಾಧನೆಯೊಟ್ಟಿಗೆ ವಿಶೇಷವಾಗಿ ನಾನು ರಕ್ಷಾಕರ ಸುದರ್ಶನ ಅದ್ಭುತವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಪ್ರತಿದಿನ ಒಂದು 28 ಬಾರಿಯೋ 54 ಬಾರಿಯೋ 108 ಬಾರಿಯೋ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ. ನಿಮಗೆ ಜಪ ಮಾಡ್ಲಿಕ್ಕಾಗಲಿಲ್ಲ, ಬೇಡ, ಆ ಮಂತ್ರ ರಿಪೀಟೆಡ್ ಕೇಳಿಸ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಅದರ ಜೊತೆಯಲ್ಲಿ ನಿಮಗೆ ಧಾರಣೆ ಮಾಡ್ಕೊಳ್ಳೋಕ್ಕೂ ಒಂದು ಅದ್ಭುತವಾದ ಪರಿಹಾರವನ್ನು ಹೇಳ್ತೇನೆ ನಾನು. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನು ಈಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ, ಅದರಲ್ಲೂ ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಹೇಳಿದ ಕಾಂಬಿನೇಷನ್. ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ
नमो भगवते महासुदर्शनाय महाचक्राय महाज्वालाय दीप्तरूपाय सर्वतो रक्ष रक्ष मां महाबलाय स्वाहा। ओम नमो भगवते महासुदर्शनाय महाचक्राय महाज्वालाय दीप्तरूपाय सर्वतो रक्ष रक्ष मां महाबलाय स्वाहा। ओम नमो भगवते महासुदर्शनाय महाचक्राय महाज्वालाय दीप्तरूपाय सर्वतो रक्ष रक्ष मां महाबलाय स्वाहा।